ಹಾಯ್ ಹಲೋ. ಇವತ್ತು ರಜೆ ಇರೋದ್ರಿಂದ ನಾನು ನಮ್ಮ ಹಳ್ಳಿಗೆ ಬಂದಿದ್ದೀನಿ. ಸ್ವಲ್ಪ ಫ್ರೀ ಟೈಮ್ ಕಳೆಯೋಣ ಅಂತ ಅಂದ್ಬಿಟ್ಟು ನನ್ನ ಜೊತೆಗೆ ನಾನು 2 ಮುದ್ದು ಮರಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಅವ್ರ ಪರಿಚಯ ನಿಮಗಿದ್ದೇ ಇರುತ್ತೆ, ಇನ್ನೊಂದು ಸರಿ ಪರಿಚಯ ಮಾಡಿಸ್ತೀನಿ. ಇದ್ರ ಹೆಸರು ಬಾಯ್ಲಿ ಆರಾಧ್ಯ. ಆರಾಧ್ಯ ಬಾಯ್. ಇದ್ರ ಹೆಸರು ಆರಾಧ್ಯ ಅಂತ. ಲಂಬು ಆರಾಧ್ಯ ಅಂತ. ಲಂಬು ಆರಾಧ್ಯ ನೀವು ನೋಡೇ ಇರ್ತೀರಾ. ಅದ್ರ ಬರ್ತ್ಡೇ ವಿಡಿಯೋ ಒಂದ್ಸರಿ ಹಾಕಿದ್ದೆ ಅಲ್ವಾ. ಸೊ ಇದಂತೂ ತುಂಬಾ ಮಜಾ ಮಾಡ್ತಾ ಇದೆ, ಓಡಾಡಿಕೊಂಡು ನಿಗ್ದಾಡ್ಕೊಂಡು ಅಷ್ಟು ಚೆನ್ನಾಗಿ ಕಾಲ ಕಳೀತಾ ಇದೆ. ಇನ್ನೊಂದು ನೋಡಿ ಅಲ್ಲಿದೆ, ಅದು ನನ್ನ ಸ್ನಫಿ. ತುಂಬಾ ಮಜಾ ಮಾಡ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿ ರಜಾ ದಿನಗಳಲ್ಲಿ ಬಂದು ಈ ಥರ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಗೀಸು ಫುಲ್ಲು ಎಂಜಾಯ್ ಮಾಡ್ತಾ ಇದೆ. ಆ ಕಡೆ ನೋಡಿ, ಅಡಿಕೆ ಮರಗಳ ತೋಟ ಎಷ್ಟು ಉದ್ದಕ್ಕೆ ಬೆಳೆದಿದೆ, ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬರೋದಂದರೆ ನನಗೆ ತುಂಬ ಇಷ್ಟ. ನಾವು ಹೆಚ್ಚಾಗಿ ಶನಿವಾರ ಭಾನುವಾರಗಳಲ್ಲಿ ಬಂದು ಇಲ್ಲಿ ಕಾಲ ಕಳಿತೀವಿ. ಇದರಲ್ಲಿ ಸಿಗೋ ಆನಂದ ನಮಗೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಸಿಟಿಗಳಲ್ಲಿದ್ದು ಜನ ಮಾಲ್ಗೆ ಹೋಗೋ ಬದಲು ಈ ಥರ ಬಂದು ಹಳ್ಳಿಗಳಿಗೆ ಬಂದು ಟೈಮ್ ಪಾಸ್ ಮಾಡಿದ್ರೆ ಅವ್ರಿಗೂ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಹಾಗೆ ಒಳ್ಳೆ ಪರಿಸರನೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನೋಡಿ, ಇದನ್ನು ಅಡಿಕೆ ಹೂವು, ಇದನ್ನು ಹೂವಾಳೆ ಅಂತ ಕರೀತಾರೆ. ಇದೇ ನೆಕ್ಸ್ಟ್ ಸ್ಟೇಜಸಲ್ಲಿ ಅಡಿಕೆ ಆಗೋದು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಅದು ತೂತ ಮಾಡೋದು ಇತ್ತು ನನ್ನ ಹತ್ರ. ಗಾಡೀಲಿದೆ. ನೋಡಿ, ನನಗೆ ಫ್ರೆಶ್ ನೀರು ಕಿತ್ತು ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಇದು ಕುಡಿದು ಅದರ ಆನಂದನ ಸವಿತೀನಿ. ತುಂಬಾ ರುಚಿಯಾಗಿದೆ. ನಮ್ಮ ತೋಟದ ಅಕ್ಕಪಕ್ಕದಲ್ಲಿ ನೋಡ್ಬೋದು, ಬಾಳೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ಎಷ್ಟು ಸೊಗಸಾಗಿ ಬಂದಿದೆ. ಏನೇನು ಬಾಳೆ ಬಿಡೋ ಕಾಲ ಬಂದಿದೆ. ಫ್ರೆಂಡ್ಸ್, ಇವ್ರ ಹೆಸರು ಮೂರ್ತಿ ಅಂತ ಅಂದ್ಬಿಟ್ಟು ಈ ಬಾಳೆ ತೋಟದ ಮಾಲೀಕರು ಇವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ಅದಕ್ಕೆ ಏನೇನು ಹಾಕ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅಂತ. ಮೂರ್ತಿಯವರೇ, ನೀವು ನಿಮ್ಮ ತೋಟನ ಬಾಳೆ ಗಿಡಗಳನ್ನ ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದೀವಿ? ಈಗ ನಾವು ಜೂನಲ್ಲಿ ಹಾಕಿರೋದು. ಜೂನಲ್ಲಿ ಹಾಕಿ ಈಗ 2ನೇ ಸರಿ ಮಣ್ಣು ಎಳೆದಿದ್ದೀವಿ. ಇನ್ನೊಂದು ಸರಿ ಎಳ್ಕೋಬೇಕು. ಅಷ್ಟೊತ್ತಿಗೆ ಮುಗೀತದ, ಅಷ್ಟೊತ್ತಿಗೆ ಗೊನೆನೂ ಬರಬೇಕು. ಹೌದಾ? ನೀರು ಹೇಗೆ ಸಪ್ಲೈ ಮಾಡ್ತೀವಿ? ನೀರು ಡ್ರಿಪ್ಪಲ್ಲಿ ಬಿಡ್ತಾ ಇದ್ವಿ. ವೋಲ್ಟೇಜ್ ಇಲ್ಲದೆ ಇರೋದ್ರಿಂದ ಇದು ಒಳಗೆ ಹಾಕ್ತಾ ಇದೀವಿ. ವೋಲ್ಟೇಜ್ ಇರೋದ್ರಿಂದ ಎಲ್ಲ ಕಡೆ ಹಾಕಕ್ಕೆ ಆಗ್ತಾ ಇಲ್ಲ. ಓಕೆ. ಈಗ ಬೇಸಿಗೆ ಬರೋದ್ರಿಂದ ನೀರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಬ್ಯಾಲೆನ್ಸ್ ಮಾಡಕ್ ಆಯ್ತಾ ಇಲ್ಲ, ಕಷ್ಟ ಆಯ್ತಾ ಇದೆ. ನಮ್ಮ ತುರುವೇಕೆರೆ ತಾಲೂಕಿಂದ ವೋಲ್ಟೇಜ್ ಕೊಡ್ತಾ ಇಲ್ಲ. ಕರೆಂಟ್ ಪ್ರಾಬ್ಲಮ್ ನಮಗೆ. ಹೌದಾ? ಕರೆಂಟ್ ಕೊಡ್ತಾರೆ, ವೋಲ್ಟೇಜ್ ಸಿಗಲ್ಲ. ಬರೀ 160, 170 ಸಿಗುತ್ತೆ. ಹಂಗಾಗಿ 200 ಮೇಲಿದ್ರೆ ಏನೋ ಒಂದು ಸ್ವಲ್ಪ ದಬಾಯಿಸ್ಬೋದು. ಹಂಗಾಗಿ ಸ್ವಲ್ಪ ಕಡಿಮೆನೇ ಐತೆ. ನೀರಿದೆ, ಪವರ್ ಇಲ್ಲ, ಪವರ್ ಕೊಡ್ತಾ ಇಲ್ಲ. ಸೊ ಗೌರ್ಮೆಂಟ್ ಒಂದು ರಿಕ್ವೆಸ್ಟ್, ರೈತರಿಗೆ ಕರೆಕ್ಟ್ ಆಗಿ ಪವರ್ ಸಪ್ಲೈ ಕೊಡಿ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ. ತುರುವೇಕೆರೆ ತಾಲೂಕು ಸೀಗೆಹಳ್ಳಿ ಗ್ರಾಮದ ಸುತ್ತಮುತ್ತ ಚಟ್ನಳ್ಳಿ ಗ್ರಾಮ. ಸೊ ಇದೊಂದು ಗೌರ್ಮೆಂಟ್ಗೆ ರಿಕ್ವೆಸ್ಟ್, ಕರೆಕ್ಟಾಗಿ ಪವರ್ ಸಪ್ಲೈ ಕೊಡಿ. ರೈತರು ತಮ್ಮ ಬೆಳೆಗಳನ್ನ ಬೆಳ್ಕೋತಾರೆ, ಅದನ್ನು ಮಾಡಬೇಕಾಗಿ ವಿನಂತಿ. ಮೂರ್ತಿಯವರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನಿಮ್ಮ ಬಾಳೆ ಗಿಡಗಳು. ಸೊ ನೆಕ್ಸ್ಟ್ ವೇಟಿಂಗ್ ನಾನು ನಿಮ್ಮ ಗಿಡಗಳಲ್ಲಿ ಬಿಡೋ ಬಾಳೆನ ತಿನ್ನೋದಕ್ಕೆ ಅಂತ. ಎಷ್ಟು ಗಿಡ ಹಾಕಿದ್ದಾರೆ ಮತ್ತೆ ಎಷ್ಟು ಆದಾಯ ಎಕ್ಸ್ಪೆಕ್ಟ್ ಮಾಡ್ತಾರೆ? 800 ಗಿಡ ಹಾಕಿದ್ದೀವಿ ಬಾಳೆ. ಅಡಿಕೆ ಬಂದು 700 ಹಾಕಿದ್ದೀವಿ, ಬಾಳೆ 800 ಇದೆ.
ಎಷ್ಟು ಲಾಭ ಬರ್ಬೋದು ಇಷ್ಟು 800 ಗಿಡಗಳಿಂದ? ಅದು ನಾವು ಹೇಳಕ್ ಅಂದಾಜು ಅಂದಾಜು ಪ್ರಕಾರ ರೇಟ್ ಇದ್ದಂಗೆ ಅದು. ಈಗ ಸೇಲಂ ಬಂದ್ಬಿಟ್ಟು 20 ರೂಪಾಯಿ ಐತೆ, ಅದು ಸೀಸನ್ ಬರಬೇಕು. ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಬಂದ್ರೆ 40ರಿಂದ 50 ರೂಪಾಯಿಗೂ ಹೋಗುತ್ತೆ. ಓಕೆ ಹಂಗೆ ಓಕೆ ಏಲಕ್ಕಿ ಬಂದ್ಬಿಟ್ಟು 100 ರೂಪಾಯಿ ಮೇಲೆ ಹೊಂಟೋಗುತ್ತೆ ಅವಾಗ. ಈಗ ಬರೀ 30 ರೂಪಾಯಿ ಇದೆ ಹೌದು ಏಲಕ್ಕಿ. ಓಕೆ ಕಾಯಿ ಹಣ್ಣು ತಗೊಳಕ್ ಹೋದ್ರೆ 70-80 ಅಂತಾರೆ. ಹೌದು ಹೌದು ಖಂಡಿತ ನಿಜ. ನಮ್ಮ ಹತ್ರ ಕಾಯಿ ತಗೊಳೋದಲ್ವಾ, ಹ್ಮ್. ಎಲ್ಲ ಕಾಲ್ ಭಾಗ ನಮ್ಗೆ ಮುಕ್ಕಾಲ್ ಭಾಗ ಅವ್ರಿಗೆ. ಹೌದು ಹೌದು ಈ ಬ್ರೋಕರ್ಸೇ ತಿಂದ್ಬಿಡ್ತಾರೆ ನಿಮ್ಮ ಎಫರ್ಟ್ಸ್ ಅಲ್ಲಿ ಮಧ್ಯವರ್ತಿಗಳೇ ಬೆಳೆದಿರೋ ಜಾಸ್ತಿ. ದುಡ್ಡೆಲ್ಲ ಅವರೇ ತಿಂತಾರೆ ಅನ್ಸುತ್ತೆ. ಈಗ ಡೈರೆಕ್ಟ್ ಮಾರ್ಕೆಟ್ಗಳಿದೆಲ್ಲ, ನೀವು ಯಾಕೆ ಮಾರ್ಕೆಟ್ಗಳಿಗೆ ಹಾಕಲ್ಲ? ಡೈರೆಕ್ಟ್ ಹೋಗಕ್ ಆಗಲ್ಲ ನಾವು, ಓಕೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಅನ್ಸುತ್ತೆ. ಆಗುತ್ತೆ. ಟೈಮ್ ಸಾಕಾಗಲ್ಲ. ಈಗ ಬೆಳಿಗ್ಗೆ ಅಂದ್ರೆ ನಾವು ಇಬ್ಬನಿ ಬೀಳುವಾಗ ಕಡಿಬಾರ್ದು ಅಂತ ಸ್ವಲ್ಪ ಒಂದು 8-9 ಗಂಟೆ ಮೇಲೆ ಕತ್ತರಿಸ್ಬೇಕು ಗೊನೆಗಳನ್ನ, ಇಲ್ಲಾಂದ್ರೆ ಎಲ್ಲ ಸ್ಕ್ರಾಚಸ್ ಆಗುತ್ತೆ. ಹಂಗಾಗಿ ಟೈಮ್ ಸಾಕಾಗಲ್ಲ. ಹತ್ರದಲ್ಲಿ ಎಲ್ಲಿರುತ್ತೆ ಅಲ್ಲಿಗೆ ತಗೊಂಡು. ಓಕೆ ಓಕೆ ಮೂರ್ತಿ ಅವರೇ, ನಿಮ್ಗೆ ಒಳ್ಳೆ ಫಸಲ್ ಬಂದು ಒಳ್ಳೆ ಲಾಭ ಬರಲಿ ಅಂತ ನಾನು ವಿಶ್ವಾಸ ನಿಮಗೆ. ಥ್ಯಾಂಕ್ ಯು. ಇದು ನಮ್ಮ ಹಳ್ಳಿಯ ಇವತ್ತಿನ ರೌಂಡಪ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.